ವಾವ್, ಸಿಟ್ ಔಟ್ ಏರಿಯಾ ಏನು ಸರ್? ಎಷ್ಟು ಜನ ಬಂದ್ರೆ ಕುತ್ಕೊಬಹುದಲ್ಲ? 100%. ಪರ್ಲ್ ಮುತ್ತಿನ ಅರಮನೆ ಕಾಣಿಸ್ತಿದ್ದಿಲ್ಲ ಸರ್? ಆ ಡಿಸೈನ್ ಕೊಟ್ಟಿದ್ರ ಸರ್? ಲೈಟ್ ಸರ್? ಏನ್ ಸರ್ ಡೆಕೋರೇಷನ್ ಪರ್ಪಸ್ ಕೊಟ್ಟಿರೋದು? ಹೌದು ಮೇಡಮ್, 34,000 ಕ್ರಿಸ್ಟಲ್ಸ್ ಇಂದ ಅದೊಂದು ಬಲ್ಬ್ ನ ಮಾಡ್ದ. ಲೈಟ್ ಅದು 34,000 ಸರ್? ಕ್ರಿಸ್ಟಲ್ಸ್ ಅದು. ಓಕೆ. ಸರ್ ಹೈಟ್ ನೋಡಿದ್ರೆ ಅಮಿತಾಬ್ ಬಚ್ಚನ್, ಮೇಡಮ್ ಹೈಟ್ ನೋಡಿದ್ರೆ ನನ್ನ ಹೈಟ್ ಇದ್ದಾರೆ. ಹೆಂಗೆ ನಾವು ಕೇಳಿದ್ದು ಅಂದ್ರೆ ಹೈಟ್ ಇರೋ ಹುಡುಗಂಗೆ ಅರೇಂಜ್ ಮ್ಯಾರೇಜ್ ಇಲ್ಲ ಮ್ಯಾಮ್. ಲೈಫ್ ಸ್ಟೈಲ್ ಇಬ್ರು ಒಂದು ಏನಂತಂದ್ರೆ ಇನ್ನೊಬ್ರಿಗೆ ಮಾದರಿಯಾಗಿ ನಾವು ಬೆಳಿಬೇಕು, ಇನ್ನೊಬ್ರಿಗೆ ನಾವು ಮಾದರಿಯಾಗಿ ಇನ್ನೊಬ್ರಿಗೂ ಒಬ್ರು ಕಪಲ್ಗೆ ನಾವು ಈ ತರ ಇರಬೇಕು ಅಂತ ತೋರಿಸ್ಬೇಕು ಅನ್ನೋದು ನಮ್ದು ಒಂದು ಅಜೆಂಡಾ ಇತ್ತು. ಏನಂತ ಅಂದ್ರೆ ಬಿಸ್ನೆಸ್ ಮ್ಯಾನ್ ಜೊತೆ ಇದ್ದಾಗ ಬಿಸ್ನೆಸ್ ಥಾಟ್ಸ್ ಆಗಿರ್ಬೋದು, ಬಿಸ್ನೆಸ್ ಇದಾಗಿರ್ಬೋದು, ಆಟೋಮೆಟಿಕ್ಲಿ ಅವ್ರ ವೈಫ್ಗೆ ಬಂದ್ಬಿಡುತ್ತೆ. ನನ್ನ ಕಂಪನಿಲಿ ನಾನೇ CEO ಆಗಿದ್ದೀನಿ, ಒಂದು ಎಂಟರ್ಪ್ರಿನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಗುರು ಸಾಮ್ರಾಜ್ಯದಲ್ಲಿ ಲೀಲಾ ಸಾಮ್ರಾಜ್ಯನೇ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ ಸರ್. ಅದಕ್ಕೆ ಗುರು ಲೀಲಾ ಪ್ಯಾಲೇಸ್ ಅಂತ ಹೆಸರಿಟ್ಟಿದ್ದಾರೆ. ಅಭ್ಯಂಗನ ಅಂದ್ರೆ ಅಂದದಿಂದ ಅಂಗ ಅಂತ. ಅಂದವಾಗಿ ಅಂಗನ ಇಟ್ಕೋಬೇಕು ಅಂತಂದ್ರೆ ಆಯಿಲ್ ಮೇನ್ ಇಂಪಾರ್ಟೆಂಟು. ಜನಗಳಿಗೆ ನಾನು ಸಿಂಪಲ್ ಆಗಿ ಒಂದು 100 ರೂಪಾಯಿ ಆರೋಗ್ಯ ಕೊಡ್ತೀನಿ, ಒಂದು 225 ಆರೋಗ್ಯ ಕೊಡ್ತೀನಿ ಅಂತ ಅಂದ್ರೆ ಜನಗಳು ತಗೊಳಕ್ ರೆಡಿ ಇರಲ್ಲ. ಅದೇ ಲಕ್ಷ ಸುರಿತೀನಿ ಅಂತಂದ್ರೆ ಎಲ್ಲಾ ಹಾಸ್ಪಿಟಲ್ ಅಲ್ಲೂ ನಿಂತಿರ್ತಾರೆ. ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಸರ್ ದೇವಾಲಯ ನೋಡಾಯ್ತು, ನೆಕ್ಸ್ಟ್ ನಿಮ್ಮ ಮನೇನೇ ಎಕ್ಸ್ಪ್ಲೋರ್ ಮಾಡಬೇಕು ಸರ್. ನಿಮ್ದು 1 ವರ್ಷದ ಪ್ಲಾನ್ ಅಂದ್ರಿ, ಎಲ್ಲರೂ ಹಾಗಾದ್ರೆ ಈ ಮನೆ ಕಟ್ತಾನೆ ಇಲ್ವಾ ಅಂತ ಗ್ಯಾರಂಟಿ ಅಂದಿರ್ತಾರೆ. ಅಂದ್ರೆ ತುಂಬಾ ಮಾತಾಡ್ತಾ ಇದ್ವಿ, ತುಂಬಾ ಓಡಾಡ್ತಾ ಇದ್ವಿ, ತುಂಬಾ ನೋಡ್ತಾ ಇದ್ವಿ, ಎಲ್ಲ ಕೇಳ್ತಿದ್ವಲ್ಲ. ಮನೆಯಿಂದಾಗಿ ಏನೋ ಪಟ್ಟಂತ ಒಂದಷ್ಟು ಇಟ್ಕೆಗಳು ಹಾಕ್ಬಿಡ್ಬೇಕು, ಎದ್ಬಿಡ್ಬೇಕಲ್ಲ. ನಮ್ದು 2 ವರ್ಷ ಆದ್ರೂ ನೆಲ ಬಿಟ್ಟು ಮೇಲಕ್ಕೆ ಎದಳ್ಲಿಲ್ವಲ್ಲ. ಏನು ಕಟ್ತಾವನ ಇವನು, ಏನು ಕಟ್ತಾವನೆ, ಏನು ಯೋಚನೆ ಮಾಡ್ತಾವ್ರೆ, ಇದೆಲ್ಲ ಹುಚ್ಚಾಟ ಅನ್ನೋ ತರಕಂದ್ರು. ಬಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಫಾಸ್ಟ್ ಆಗಾಯ್ತು. ದೆನ್ ಜನಕ್ಕೆ ಗೊತ್ತಾಯ್ತು ಇಟ್ಸ್ ಅ ಡಿಫ್ರೆಂಟ್ ಏನೋ ಮಾಡ್ದ. ಈ ಪ್ಲಾನಿಂಗ್ಸ್ ಎಲ್ಲ ನಿಮ್ದೇನಾ ಸರ್? 100% ಮೇಡಮ್. ಎಲ್ಲ A to Z ಪ್ಲಾನಿಂಗ್ಸ್ ಎಲ್ಲ ನಿಮ್ದೆ, ಹಿಂಗೆ ಬರಬೇಕು ಈ ಕಡೆ 100% ಇದು ಇದೇ ಥರ ಡೀಟೇಲ್ ಆಗಿರಬೇಕು ಅಂತೇಳಿ ನಾನು ನಮ್ಮ ಮನೆಯವರು ಇಬ್ಬರು ಕುತ್ಕೊಂಡು ಇದು ಹಿಂಗೆ ಇರಬೇಕು, ಈ ಮೂಲೆಯಲ್ಲಿ ಇದೇ ಥರ ಬರಬೇಕು. ಸೊ ಸ್ಪೋರ್ಟ್ಸ್ ತುಂಬ ಇರಬೇಕು ಈ ಮನೆಯಲ್ಲಿ. ಯಾರೂ ಮೊಬೈಲ್ ಹಿಡ್ಕೊಂಡು ಕುತ್ಕೋಬಾರ್ದು. ಇಲ್ಲ, ಯಾಕೆ ತುಂಬ ಮೋಟಿವೇಶನಲ್ ಮೂವೀಸ್ ನೋಡ್ತೀವಿ. ಒಂದು ಥಿಯೇಟ್ರ್ ಇರಬೇಕು, ಯಾವಾಗಲೂ ಆಟ ಆಡ್ತಾ ಇರಬೇಕು, ಸ್ವಿಮ್ ಮಾಡಬೇಕು, ಜಿಮ್ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು. ಈ ಥರ ಫುಲ್ ಮನೇನ ಈ ಥರ. ಅಂದ್ರೆ ನಿಮ್ಮ ಮನೇಲಿ ಜಿಮ್ಮು ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಪೋರ್ಟ್ಸ್ ಗೇಮ್ಸ್ ಇದೆ, ಎಲ್ಲ ಇದೆ. 100% ಎಲ್ಲ ಈ ಪ್ಯಾಲೇಸ್ ಅಲ್ಲಿ ಎಲ್ಲ ನೋಡ್ಬೋದು ನಾವು. ಹಾಗಾದ್ರೆ ನಮ್ಮ ಅರಸೀಕೆರೆ ಗುರು ಸರ್ ಮನೆ ನೋಡಿ. ಹಾಗಾದ್ರೆ ವಾವ್, ಸಿಟ್ ಔಟ್ ಏರಿಯಾ ಏನು ಸರ್? ಎಷ್ಟು ಜನ ಬಂದ್ರೆ ಕುತ್ಕೊಬಹುದಲ್ಲ? 100%. ಒಂದ್ಸಲ ಬಂದ್ರೆ ಒಂದು 20-25 ಜನ ಬಂದ್ರೆ ಆರಾಮಾಗಿ ಕುತ್ಕೊಬಹುದಲ್ಲ ಸರ್? ಅಷ್ಟು ದೊಡ್ಡದಾಗಿ ಇದು ಮಾಡಿದ್ದೀರಾ. ಪರ್ಲ್ ಮುತ್ತಿನ ಅರಮನೆ ಕಾಣಿಸ್ತಿದ್ದಿಲ್ಲ ಸರ್? ಆ ಡಿಸೈನ್ ಕೊಟ್ಟಿದ್ರ ಸರ್? ಲೈಟ್ ಸರ್? ಏನ್ ಸರ್ ಡೆಕೋರೇಷನ್ ಪರ್ಪಸ್ ಕೊಟ್ಟಿರೋದು? ಮೇಡಮ್, 34,000 ಕ್ರಿಸ್ಟಲ್ಸ್ ಇಂದ ಅದೊಂದು ಬಲ್ಬ್ ನ ಮಾಡ್ದ. ಲೈಟ್ ಅದು 34,000 ಸರ್? ಕ್ರಿಸ್ಟಲ್ಸ್ ಅದು. ಓಕೆ. ಓ, ಹಂಗಾದ್ರೆ ಇಂಟೀರಿಯರ್ಗೆ ತುಂಬಾ ಖರ್ಚಾಗಿದೆ. ಅಂದ್ರೆ ಮನೆ ಕಟ್ ಮುಗಿಯೋಷ್ಟರೊಳಗಡೆ 1 ಕೋಟಿ ದಾಟಿದೆ ಅಲ್ವಾ ಸರ್? ಎಷ್ಟೋ ಕೋಟಿ ದಾಟಿದೆ. ಓಕೆ, ಹಂಗಾರೆ ಸುಸ್ತಾಗಿ ಹೋದ್ರಿ, ಒಂದು ರೌಂಡ್ ಸಣ್ಣಾಗೋದ್ರಿ. ಗೊತ್ತಾಯ್ತು ಸರ್, ಯಾಕೆ ಸಣ್ಣಾಗಿದ್ರ ಅಂತ ನನಗೆ ಇವಾಗ ಗೊತ್ತಾಯ್ತು ಸರ್. ಚಬ್ಬಿ ಆಗಿದ್ದವರು ಇಲ್ಲ ಅದರಿಂದ ಸಣ್ಣ ಆಗ್ಲಿಲ್ಲ. ಎವ್ರಿಥಿಂಗ್ ವಾಸ್ ಪ್ಲಾನ್ಡ್ ಅಲ್ಲೇ ಇತ್ತು. ಆ ಥರ ಏನು ನಾವು ಪ್ಲಾನ್ ಮಾಡೇ ಇರಲಿಲ್ಲ, ಇದು ಬಂತು ಅನ್ನೋ ಥರ. ಆ ಥರದ ಲೈಫ್ ನನಗೆ ಇಷ್ಟ ಇಲ್ಲ. ಎವ್ರಿಥಿಂಗ್ ಪ್ಲಾನ್ ಮಾಡೇ ಮಾಡ್ತೀವಿ. ಸೊ ನೋಡಿ ಮೇಡಮ್, ಇವರೇ ನಮ್ಮ ಧರ್ಮಪತ್ನಿ ಅವರು. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಗುರು ಲೀಲಾ ಪ್ಯಾಲೇಸ್. ಲೀಲಾ, ಎಸ್, ಲೀಲಾ ಹೆಸರು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೆಸರಿಗೆ ತಕ್ಕನಾಗೆ ನೀವು ತುಂಬ ಕ್ಯೂಟ್ ಆಗಿದ್ದೀರಾ. ಹಾಗಾದ್ರೆ ನಿಮಗೆಲ್ಲ ಸಪೋರ್ಟಿವ್ ಆಗಿ ಇವರೇ ಇರೋದು. 100%. ಯಾವಾಗ ಸರ್ ಮದುವೆ ಆಗಿದ್ದು? 2009. ಓಕೆ, ಫಾರಿನಿಂದ ಬಂದಾದ್ಮೇಲೆ? ಅಲ್ಲಿಂದ ಬಂದಾದ್ಮೇಲೆ. ಅಂದ್ರೆ ನಿಮಗೆ ಮದುವೆ ಹೆಣ್ಣು ಕೊಟ್ಟಿದ್ದು ಜಾಬ್ ಬಿಟ್ಟಿದ್ದೇನೆ ಹುಡುಗ ಅಂತಲ್ಲ, ಅಥವಾ ಫಾರಿನ್ಗೆ ಹೋಗಿ ಬಂದಿದ್ದೇನೆ ಅಂತಲ್ಲ? ಹೆಂಗೆ ಸರ್ ಮದುವೆ ಕನೆಕ್ಟಿವಿಟಿ? ಜಾಬ್ಗೂ ನನ್ನ ಮದುವೆಗೂ ಸಂಬಂಧನೇ ಇರಲಿಲ್ಲ ಮೇಡಮ್. ಓಕೆ. ತೋಟ ಇತ್ತು, ಮನೆ ಕಡೆ ಎಲ್ಲ ಇತ್ತಲ್ಲ, ಆ ಥರ ಏನಿರಲಿಲ್ಲ. ಹಾಗೆ ನಾರ್ಮಲ್ ಆಗಿ ಎಲ್ಲ ವ್ಯವಸ್ಥಿತವಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. 100%. ಓಕೆ ಮೇಡಮ್, ನೀವ್ ಹೆಂಗೆ ಇವ್ರನ್ನ? ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ಮ ನೋಡಿದೀನಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಮ್ಮ ಮನೆಗೆ ಬಂದಿದ್ದು. ಓಕೆ. ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ, ಆಕ್ಚುಲಿ ಇವತ್ತು ಮನೆಗೆ ಬಂದಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
ಸರ್ ಹೈಟ್ ನೋಡಿದ್ರೆ ಅಮಿತಾಬ್ ಬಚ್ಚನ್, ಮೇಡಮ್ ಹೈಟ್ ನೋಡಿದ್ರೆ ನನ್ನ ಹೈಟ್ ಇದ್ದಾರೆ. ಹೆಂಗೆ ನಾವು ಕೇಳಿದ್ದು ಅಂದ್ರೆ ಹೈಟ್ ಇರೋ ಹುಡುಗಂಗೆ ಅರೇಂಜ್ ಮ್ಯಾರೇಜ್. ಓ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸರ್? ಓಕೆ, ನೈಸ್ ನೈಸ್. ಹಾಗಾದ್ರೆ ಆಕ್ಚುಲಿ ಒಂದು ಮದ್ವೆಗೆ ಅಂತ ಹೋಗಿದ್ವಿ, ಅಲ್ಲಿ ಸರ್ ನೋಡಿದ್ದು, ಸರ್ ನೋಡಿ ಎಲ್ಲ ಆದ್ಮೇಲೆ ಅಲ್ಲಿ ಆಕ್ಚುಲಿ ಲವ್ ಆಗಿದ್ದು, ಆಮೇಲೆ ಮನೆಯವ್ರಿಗೆಲ್ಲ ಹೇಳಿ ಒಪ್ಸಿ ನಾವು ಮದ್ವೆ ಆಗಿದ್ದು. ಆಕ್ಚುಲಿ ಸ್ಟಾರ್ಟಿಂಗ್ ಅವ್ರ ತಂದೆಗೆ ತುಂಬಾ ಮನೇನೆ ಅಂದ್ರೆ ಚಿಕ್ಕ ಏಜಿಂದಲೇನೆ ರಾಜವಂಶದಲ್ಲಿ ಹುಟ್ಟಿದವರು ಅಂತ ಹೇಳ್ತಾರಲ್ಲ, ಹಾಗೆ ಅವ್ರು ಬೆಳ್ಕೊಂಡ್ ಬಂದಿದ್ದು. ಜಸ್ಟ್ ಅದಾದ್ಮೇಲೆ ಅವ್ರಿಗೆ ಓನ್ ಥಿಂಗಾಗಿ ಒಂದು ಸ್ವಂತ ನಾನು ಏನಾದ್ರೂ ಮಾಡಬೇಕು, ತಂದೆ ಆಸ್ತಿಲಿ ನಾನು ಇರಬಾರ್ದು, ಬಿಸ್ನೆಸ್ ಎಲ್ಲ ನಾನು ಓನಾಗಿ ಬೆಳಿಬೇಕು ಅನ್ನೋದು ಒಂದು ಆಸಕ್ತಿ ಭಾಳ ಇತ್ತು ಅವ್ರಿಗೆ. ಒಂದ್ ನಿಮಿಷ ಸರ್, ನಿಮ್ಮನ್ನ ಬಿಟ್ಬಿಡ್ತೀನಿ ಸರ್, ಇವಾಗ ಸ್ವಲ್ಪ ಮೇಡಮ್ ಜೊತೆ ಮಾತಾಡ್ತಾ ಇರ್ತೀನಿ ಸರ್. 100% ಕ್ಯಾರಿಯ. ಬನ್ನಿ ಸರ್, ಬನ್ನಿ ಬನ್ನಿ. ಅಂತೂ ಇಂತೂ ಮದ್ವೆ ಆಗಿ ಎಲ್ಲ ಒಳ್ಳೆ ಹುಡುಗನ್ನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ. ನಿಮ್ದು ಹಾಸನೆ? ಹಾಸನಲ್ಲಿ ಮಗ್ಗೆ ರಾಯರಕೊಪ್ಪಲ್ ಚೆನ್ನಾಪುರ ಅಂತ ಬರುತ್ತೆ. ನಮ್ಮ ಸೈಡ್ ಅವರೇ ಹಾಗಾದ್ರೆ ನೀವು? ಹೌದು ಮ್ಯಾಮ್, ಹೌದು. ನಾವು ಮಲೆನಾಡ ಹೆಣ್ಮಕ್ಳು. ಆರ್ಟಿಗೆ ಟಚ್ ಆಗೋಯ್ತು ಮೇಡಮ್, ನನಗಿಂತ ಆರ್ಟಿಗೆ ಟಚ್ ಆಗೋಯ್ತು. ನಮ್ಮ ಹಾಸನ್ ಡಿಸ್ಟ್ರಿಕ್ಟ್ ನಮ್ದು ಮಲೆನಾಡ್ ಬರುತ್ತೆ. ನಾವು ಅಲ್ಲಿ ಅವರು ಮಲೆನಾಡ ಹೆಣ್ಮಕ್ಳು ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಮತ್ತೆ ಏನ್ ಹೇಳ್ಬೇಕಂತಂದ್ರೆ ನಮ್ಮ ನೆಲ ಜಲ ಮೇನ್ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್, ನಾವು ಮಲೆನಾಡಲ್ಲಿ ಬೆಳೆದಿದ್ದವರು ಅನ್ನೋದು ನನಗೆ ದೊಡ್ಡ ಹೆಮ್ಮೆ ಇದೆ. ನಾವು ಅಲ್ಲಿಂದ ಬಂದಿರೋರು ಅಂತ ಅಂದ್ರೆ ಒಂದು ಸಮಾಜ ಸೇವೆ ಆಗಿರ್ಬೋದು, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಉಡುಗೊರೆ ಆಗಿರ್ಬೋದು, ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಥಾಟ್ಸಲ್ಲಿ ಇತ್ತು. ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ನ ಮದುವೆ ಆಗಿ ನಾವು ಇಲ್ಲಿಗೆ ಬಂದಾದ್ಮೇಲೆ ನಾನು ಹೇಳಿದೆ ನಿಮಗೆ, ತಂದೆ ಆಸ್ತಿಲಿ ಯಾವುದೂ ನಾವು ಇರಬಾರ್ದು, ಸಮಥಿಂಗ್ ಏನಾದ್ರು ಓನಾಗಿ ನಾನು ಮಾಡಬೇಕು, ನ್ಯೂ ಆಗಿ ಏನಾದರೂ ನಾನು ಮಾಡಬೇಕು ಅಂತ ಇತ್ತು. ಅವರು MBA ಫಾರಿನಲ್ಲಿ ಮುಗಿಸ್ಕೊಂಡು, ಅವರು MBA ಮುಗಿಸ್ಕೊಂಡು ಕ್ವಾಲಿಫಿಕೇಶನ್ ಮುಗಿಸ್ಕೊಂಡು ಬಂದರು. ಮೇಡಮ್ ಫಾರಿನಿಂದ ಹುಡುಗ ಬಂದಿದ್ದಂತೆ ಲವ್ ಮಾಡಿದ್ದ? ಇಲ್ಲ, ಕೋ ಇನ್ಸಿಡೆಂಟ್. ಮೇ ಬಿ ತಂದೆ ತಾಯಿ ಎಲ್ಲ ಒಪ್ಪಿ ನಮ್ಮನ್ನ ಮದುವೆ ಮಾಡಿದ್ದು. ಫಸ್ಟ್ ಆಫ್ ಆಲ್ ಏನಂತಂದ್ರೆ ಇಬ್ರು ಆಲ್ರೆಡಿ ಮದುವೆ ಮನೇಲೇನೆ ನಮ್ಗೆ ಲವ್ ಆಗಿತ್ತು ಇಬ್ರಿಗೂ. ಹಾಗಾಗಿ ನನ್ಗೂನು ತುಂಬಾ ಖುಷಿಯಾಗಿತ್ತು. ಯಾಕೆಂತಂದ್ರೆ ನಾನು ಚಿಕ್ಕ ವಯಸ್ಸಿಂದ ತುಂಬಾ ಉದ್ದಾಗಿರೋ ಹುಡುಗನ್ ಮದ್ವೆ ಆಗ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಇದು ಪ್ಲಸ್ ಪಾಯಿಂಟ್ ಆಯ್ತು ಗುರು ಸರ್ಗೆ. ಹಾಗಾಗಿ ಮದ್ವೆ ಆದ್ಮೇಲೆಲ್ಲ ಆಯ್ತು. ಮಕ್ಳಿದಾರೆ ಈಗ ಆಲ್ರೆಡಿ 10th ಸ್ಟ್ಯಾಂಡರ್ಡ್ ಮಗ ಇದ್ದಾನೆ. ಅಷ್ಟು ದೊಡ್ಡ ಮಕ್ಳಿದಾರ? ಹಂಗ ಅನ್ಸೋದೇ ಇಲ್ವಲ್ಲ. ಇವಾಗ ಏನೋ ಒಂದ್ 5-6 ವರ್ಷ ಆಗಿದೆ ಮದ್ವೆ ಆಗಿ ಏನಂಗ್ ಕಾಣಿಸ್ತಾ ಇದಾರ ಇಬ್ರುನು? ಇಲ್ಲ ಮ್ಯಾಮ್, ಲೈಫ್ ಸ್ಟೈಲ್ ಇಬ್ರುನು ಒಂದು ಏನಂತಂದ್ರೆ ಇನ್ನೊಬ್ರಿಗೆ ಮಾದರಿಯಾಗಿ ನಾವು ಬೆಳಿಬೇಕು, ಇನ್ನೊಬ್ರಿಗೆ ನಾವು ಮಾದರಿಯಾಗಿ ಇನ್ನೊಬ್ರಿಗೂ ಒಬ್ರು ಕಪಲ್ಗೆ ನಾವು ಈ ತರ ಇರಬೇಕು ಅಂತ ತೋರಿಸ್ಬೇಕು ಅನ್ನೋದು ನಮ್ದೊಂದು ಅಜೆಂಡಾ ಇತ್ತು. ಮತ್ತೆ ನಮ್ದೇ ಆದ ಒಂದು ಕಂಪ್ನಿ ನಾವು ಹೊಸದಾಗಿ ನಾವು ಮಾಡಿದ್ದೀವಿ. ಈಗ ಒಂದು 13 ಇಯರ್ಸ್ ಆಯಿತು. 13 ಇಯರ್ಸ್ನ ಒಂದು ಸ್ವದೇಶಿ ದಿಶಾ ಕಂಪನಿನ ಮಾಡಿದ್ದೀವಿ. ಸ್ವದೇಶಿ ದಿಶಾ ಕಂಪನಿಲಿ ಆಕ್ಚುಲಿ ನಾನು ಸರ್ ಸಾಮ್ರಾಜ್ಯ ನೋಡಿದೆ, ನಿಮ್ ಸಾಮ್ರಾಜ್ಯನೂ ಇದೆಯಾ? ಹೌದು ಮ್ಯಾಮ್, ನಿಮ್ದೇ ಏನಾದ್ರು ಪ್ರಾಡಕ್ಟ್ ಸಪರೇಟ್ ಆಗಿ? ಏನಂತ ಅಂದ್ರೆ ಬಿಸ್ನೆಸ್ ಮ್ಯಾನ್ ಜೊತೆ ಇದ್ದಾಗ ಬಿಸ್ನೆಸ್ ಥಾಟ್ಸ್ ಆಗಿರ್ಬೋದು, ಬಿಸ್ನೆಸ್ ಇದಾಗಿರ್ಬೋದು, ಆಟೋಮೆಟಿಕ್ಲಿ ಅವ್ರ ವೈಫ್ಗೆ ಬಂದ್ಬಿಡುತ್ತೆ. ಹಾಗಾಗಿ ಬಟ್ ಇನ್ನೊಂದು ಏನಂತ ಅಂದ್ರೆ ನನ್ನ ಹಸ್ಬೆಂಡ್ ಬಂದು ಯಾವುದಕ್ಕೂ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ನಾನು ಏನು ಮಾಡಿದ್ರು ಓಕೆ ಇದು ಮಾಡ್ತಾ ಇದ್ದೀರಾ, ಏನು ಮಾಡ್ತೀರಾ ಅನ್ನೋದೊಂದು ತುಂಬ ಬೆಲೆ ಗೌರವನ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಾನು ಏನೇ ಒಂದು ಸ್ವಂತವಾಗಿ ಮಾಡಿರ್ಬೋದು, ಅದಕ್ಕೆಲ್ಲ ಆ್ಯಕ್ಚುಲಿ ನನ್ನ ಹಸ್ಬೆಂಡೇ ಕಾರಣ. ಅದೇ ನಾನು ಹೇಳಿದೆ ನಿಮಗೆ, ಕಾರ್ ಆ್ಯಕ್ಚುಲಿ ಹೊಸ ಕಾರ್ ತೊಗೊಂಬಂದು ಇದು ಮಾಡಿದೆ, ಕ್ರಾಶ್ ಮಾಡಿದೆ. ಅದು ಮಾಡಿದಾಗ ಚಿಲ್ ಓಕೆ ಅಂತ ಹೇಳಿದ್ದು ಮನುಷ್ಯ ಅವರು. ಆ್ಯಕ್ಚುಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ಒಂದು ಬಿಸ್ನೆಸ್ಗೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವನ್ ನನ್ನ ಹಸ್ಬೆಂಡ್ ಆಗಿರ್ಬೋದು, ನಂದಾಗಿರ್ಬೋದು, ಒಂದು ಉದ್ದೇಶ ಏನಂತ ಅಂದರೆ ಒಂದು ಸಮಾಜಕ್ಕೆ ಒಂದು ಉಡುಗೊರೆಯಾಗಿ ಏನಾದರೂ ಸಮಥಿಂಗ್ ನಾವು ಕೊಡಬೇಕು. ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ನಾವೂ ಮಾಡಿದ್ರೆ ಅದಕ್ಕೂ ಅವ್ರಿಗೂ ನಮಗೂ ಡಿಫ್ರೆನ್ಷಿಯಲ್ಸ್ ಇರಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ನಮ್ಮದು ಏನಂತ ಅಂದರೆ ನಾವು ಒಂದು ಇನ್ನೊಬ್ರಿಗೆ ಮಾದರಿ ಆಗಿರಬೇಕು. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು. ಇವತ್ತು ತುಂಬ ನಾನು ಎಲ್ಲ ಕಡೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೀನಿ, ಎಲ್ಲ ಕಡೆ ನನಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಮತ್ತು ನಾನು ಒಂದು ಕಂಪ್ನೀಲಿ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀನಿ. ನನ್ನ ಕಂಪನಿಲಿ ನಾನೇ CEO ಆಗಿದ್ದೀನಿ, ಒಂದು ಎಂಟರ್ಪ್ರಿನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಗುರು ಸಾಮ್ರಾಜ್ಯದಲ್ಲಿ ಲೀಲಾ ಸಾಮ್ರಾಜ್ಯನೇ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ ಸರ್. ಅದಕ್ಕೆ ಗುರು ಲೀಲಾ ಪ್ಯಾಲೇಸ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ನಿಮ್ದು ಯಾವ್ದು ಬ್ರ್ಯಾಂಡ್? ಹಾಗಾದ್ರೆ ನಿಮ್ದು ಕೊಕೊನಟ್ ಆಯಿಲ್ ಹೊರತುಪಡಿಸಿನ ಅದನ್ನ ಮ್ಯಾಮ್, ಅದು ಕೊಕೊನಟ್ ಆಯಿಲ್ ಬೇಸಿಗೆಗೆ ನಾವು ಜಾಯಿಂಟ್ ಆಗಿ ನಾವು ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಇಂದ
ಒಂದು ನೆಕ್ಸ್ಟ್ ಲೆವೆಲ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮಾಡಬೇಕು ಅನ್ನೋದು ನನಗೆ ಕಾನ್ಸೆಪ್ಟ್ ಬಂತು. ಆ ಕಾನ್ಸೆಪ್ಟಲ್ಲಿ ನಾವು ಮುಂದುವರೆದು ಒಂದು ನೆಕ್ಸ್ಟ್ ಲೆವೆಲ್ ಆಗಿ ಒಂದು ಮೆಡಿಸಿನ್ ಆಗಿ ಹೇಗೆ ರೆಡಿ ಮಾಡೋದು, ಇದನ್ನ ನಾನು ಮಾಡಬೇಕು ಅನ್ನೋದು ನನ್ನ ಥಾಟ್ಸ್ ಬಂತು. ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಚುಲಿ ಬೇರೆಯವ್ರದ್ದು ಎಕ್ಸಾಂಪಲ್ಸ್ ನಾನು ಕೊಡಲ್ಲ, ನನ್ನ ಎಕ್ಸಾಂಪಲ್ನ ನಾನು ಕೊಟ್ಟು ನಾನು ಯಾಕೆ ಈ ಪ್ರಾಡಕ್ಟ್ನ ಮಾಡಬೇಕು ಅಂತ ಹೇಳಿ ಇನ್ಸ್ಪೈರ್ ಆದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲಿ ಮೇಡಮ್ ಪ್ರಾಡಕ್ಟ್ ನೋಡೋಣ? ಓಕೆ, ಇದು ಖೇರಾಮೃತ್ ಸ್ವದೇಶಿ ದಿಶಾದ್ದು ಖೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಹೇರ್ ಆಯಿಲ್ ಅಂತ ಹೇಳಿ ನಾವು ರೆಡಿ ಮಾಡಿಸಿದ್ದು. ತಲೆಗಚ್ಚೋ ಎಣ್ಣೆ? ಹೌದು, ತಲೆಗೆಚ್ಚೋದು. ಮತ್ತೆ ಸ್ಕಿನ್ ಕೇರ್ ಆಗಿ ಇದು ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಆಗಿ ಈಗ ಅಪ್ಡೇಷನ್ ಮಾಡಿದ್ದೀವಿ. ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಆಗಿ ಇದು ಪ್ರಾಡಕ್ಟ್ ಹೊರಗಡೆ ಹೋಗ್ತಾ ಇದೆ. ನಾನು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂತ ಅಂದರೆ, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿತ್ತು. ಇವನ್ ನನ್ನ ಮಗಂಗೇನೆ ತುಂಬ ಸ್ಕಿನ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಏನಕ್ಕೆ ಅಂತ ಅಂದರೆ, ಈಗ ವರ್ಜಿನ್ ಕೋಕೋನಟ್ ಆಯಿಲ್ ಬಂದು ನಾವು ಇನ್ನರಿಗೆ ತೊಗೊತಾ ಇದ್ದೀವಿ. ಅಟ್ಲೀಸ್ಟ್ ಮೇಲೆ ಒಂದು ಆಯುರ್ವೇದ ಸಮಥಿಂಗ್ ನಾವು ಸ್ಕಿನ್ಗೆ ಹಚ್ಚಬೇಕಾಗಿತ್ತು. ಅವ್ನಿಗೆ ಏನಾಗ್ತಿತ್ತು ಅಂತ ಅಂದರೆ, ಸ್ವಲ್ಪ ದಿವಸ ಆಯಿತು ಅಂತ ಅಂದರೆ ಸ್ಕಿನ್ ಮಕ್ಕಳು ಬೀಳ್ತಾರೆ, ಏಟಾಗುತ್ತೆ. ಏಟಾದ ತಕ್ಷಣ ಆಯಿಂಟ್ಮೆಂಟ್ನ ಹಚ್ತೀವಿ ನಾವು. ಇದು ಒಂದು ನ್ಯಾಚುರಲ್ ಪ್ರೋಸೆಸ್ ಆಗಿ ನಾನು ಆ್ಯಕ್ಚುಲಿ ಆಯುರ್ವೇದಿಕ್ ಹೇರ್ ಆಯಿಲ್ನ ನಾನು ರೆಡಿ ಮಾಡಿರೋದು. ಬಿದ್ದ ತಕ್ಷಣ ಮಗುಗೆ ಏಟಾದ ತಕ್ಷಣ ಆಯಿಂಟ್ಮೆಂಟ್ ಹಚ್ಚಿದ್ರೆ ಒಂದು ಏನಿಲ್ಲನೂ 2 days ಬೇಕು ಅದು ಕ್ಲಿಯರ್ ಅಪ್ ಆಗಿ ನಾರ್ಮಲ್ ಸ್ಕಿನ್ನಿಗೆ ಬರಬೇಕು ಅಂತ ಅಂದರೆ. ನಾರ್ಮಲ್ ಸ್ಕಿನ್ನಿಗೆ ಬರಬೇಕಾದ್ರೆ ನಾನು ಸ್ವಲ್ಪ ತುಂಬ ಮಗು ತುಂಬ ಏಟ್ ಮಾಡ್ಕೊಂಡ್ಬಿಟ್ಟಿತ್ತು. ಕೈ ಮತ್ತು ಕಾಲು ಎಲ್ಲ ತುಂಬ ಸ್ಕ್ರ್ಯಾಚಸ್ ಮಾಡ್ಕೊಂಡಿದ್ದ. ನಾನು ಆ್ಯಕ್ಚುಲಿ 2-3 yearsಯಿಂದ ನಾನು ಈ ಆಯಿಂಟ್ಮೆಂಟು ಮತ್ತು ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ಅದನ್ನೆಲ್ಲ ನಾನು ಯೂಸ್ ಮಾಡ್ತಾಯಿದ್ದೆ. ಮತ್ತು ಆ್ಯಕ್ಚುಲಿ ಸ್ಕಿನ್ಗೆ ಅರ್ಪಿಸ್ ಅಂತ ಆಯಿತು. ನೀವೆಲ್ಲ ಹೊರಗಡೆ ಕೇಳಿದರೆ ಅದಕ್ಕೆ ಏನು ನೇಮು ಡೆಫಿನೇಷನಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಆದರೆ ಅರ್ಪಿಸ್ ಅಂತ ಸ್ಕಿನ್ಗೆ ಆ್ಯಕ್ಚುಲಿ ನನಗೆ ನೀವು ನೋಡಿರ್ಬೋದು, ಇಲ್ಲಿ ಆ್ಯಕ್ಚುಲಿ ಮಾರ್ಕ್ ಇದೆ. ಓಕೆ ಓಕೆ, ಏನದು ಸುಟ್ಟಂಗಾಗುತ್ತಾ? ಅದು ಆ್ಯಕ್ಚುಲಿ ಫುಲ್ ಸ್ಕಿನ್ ಬರ್ನ್ ಥರ ಆಗಿ ಸ್ಕಿನ್ ಇಲ್ಲಿ ಆ್ಯಕ್ಚುಲಿ ನನಗೆ ಸರ್ಜರಿ ಥರ ಮಾಡಿದ್ರು. ಓಕೆ, ನನ್ನ ಸ್ಕಿನ್ ಬಂದು ಫುಲ್ ಕ್ಲಿಯರೆನ್ಸ್ ಇದ್ದಿದ್ದು. ಇದು ಆ್ಯಕ್ಚುಲಿ ಸರ್ಜರಿ ಥರ ಮಾಡಿದ್ರು. ನನ್ಗೆ ಅದಾದ್ಮೇಲೆ ಏನು ಅನ್ನಿಸ್ತು ಅಂತ ಅಂದರೆ, ಸರ್ಜರಿ ಮಾಡಿದ್ರು, ಜಸ್ಟ್ 2 years ಆದರೂ ನನ್ನ ಸ್ಕಿನ್ ಕ್ಲಿಯರ್ ಬರಲಿಲ್ಲ. ನನಗೊಂದು ಥಾಟ್ ಬಂತು, ಯಾಕೆ ನಾನು ಎಲ್ಲಿ ಡಾಕ್ಟರ್ ಹತ್ರ ಸಜೆಸ್ಟ್ ಮಾಡಿ ಎಲ್ಲ ಆಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ, ಎಲ್ಲ ಥರದ ಮೆಡಿಸನ್ ತೊಗೊಂಡ್ರು ಯಾಕೆ ನನ್ನ ಸ್ಕಿನ್ ಕ್ಲಿಯರ್ ಆಗ್ತಾ ಇಲ್ಲ? ಆ್ಯಕ್ಚುಲಿ ನೀವು ಗೊತ್ತು, ನಾವೆಲ್ಲ ಮಲೆನಾಡಿಂದ ಹೆಣ್ಮಕ್ಳುಗಳು ಎಷ್ಟು ಒಳ್ಳೆ ನೀರು, ಗಾಳಿ ಮತ್ತು ಕಾಡಿನ ಜೊತೆ ನಾವು ಜಾಸ್ತಿ ಕನೆಕ್ಟಿವಿಟಿ. ನೀವು ನೋಡಿದ್ರೆ ಕಾಡಲ್ಲಿ ಒಂದೇ ಮನೆ, ಆ ಮನೆ ಬಿಟ್ಟರೆ ಅಕ್ಕಪಕ್ಕ ಇನ್ನೊಂದಷ್ಟು ದೂರ ಹೋಗಬೇಕು. ಆ ನೇಚರಲ್ಲಿ ಬೆಳೆದಿರೋ ಅಂಥವ್ರು ನಮ್ದು ಫಿಗರ್ಗಳು ಹೇಗಿರುತ್ತೆ ಅಂತ ಅಂದರೆ, ಸ್ಕಿನ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಹಾಗಿದ್ದವ್ರು ಬಂದು ಇಲ್ಲಿ ಆ್ಯಕ್ಚುಲಿ ಸ್ಕ್ರ್ಯಾಚ್ ಆಗಿರ್ಬೋದು, ಅರ್ಪಿಸ್ ಆಗಿರ್ಬೋದು, ಇದ್ರದ್ದೆಲ್ಲ ತುಂಬ ಫೇಸ್ ಮಾಡಿದೆ ಒಂದು 3 years. ಮತ್ತು ಇನ್ನರ್ಗೆ ವರ್ಜಿನ್ ಕೋಕೋನಟ್ ಆಯಿಲ್ ಸ್ಟಾರ್ಟ್ ಮಾಡಿದೆ. ನನಗೆ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಒಬ್ಬರು ಸಿಕ್ಕಿದ್ರು. ಅವ್ರ ಹೆಸರು ಶೀತಲಾ ಅಂತ. ಆ್ಯಕ್ಚುಲಿ ಅವರು MBBS ಬಂದು USL ಮಾಡಿದ್ದು. ಅವ್ರು ಒಂದು ಸಲ ನನ್ನ ಮನೆಗೆ ಕರೆದ್ರು. ನಾನು ಆ್ಯಕ್ಚುಲಿ ಅವ್ರ ಮನೆಗೆ ಹೋಗಿದ್ದೆ. ಆವಾಗ ಒಂದು ಹೇಳಿದ್ರು, ನೀನು ಸ್ಕಿನ್ ಸರಿಯಾಗಬೇಕು ಅಂದರೆ ನ್ಯಾಚುರೋಪತಿ ಅಂತ ಸಮಥಿಂಗ್ ಮಾಡ್ತಾರೆ, ಅಭ್ಯಂಗನ ಥರ ನೀನು ಮಾಡಿಸ್ಕೊಬೇಕು. ಎವ್ರಿ ವೀಕ್ ನೀವು ಅಭ್ಯಂಗನ ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಸ್ಕಿನ್ನು ಹೊಸ ಥರಕ್ಕೆ ಬರೋಕ್ಕೆ ಸಾಧ್ಯ ಅಂತ ಹೇಳಿದ್ರು. ಎಣ್ಣೆ ಸ್ನಾನ. ನನಗೆ ಹೌದಾ, ಇದರಲ್ಲೆಲ್ಲ ಆಗುತ್ತಾ? ಈಗ ಆಲ್ಮೋಸ್ಟ್ ಈಗ ನೀವು ಒಳ್ಳೆ ಪ್ರಾಡಕ್ಟ್ ಆಗಿರ್ಬೋದು, ನ್ಯಾಚುರಲ್ ಪ್ರಾಡಕ್ಟು ನೀವೆಷ್ಟೇ ಹೇಳಿದ ಜನ ಒಪ್ಕೊಳ್ಳೋದು ಕಷ್ಟ ಇದೆ. ಮೆಡಿಸಿನ್ಸೇ ಬೇಕು, ಟ್ಯಾಬ್ಲೆಟೇ ಬೇಕು, ಇನ್ಸ್ಟೆಂಟಾಗಿ ನನಗೆ ಹುಷಾರಾಗ್ಬಿಡ್ಬೇಕು. ನಾನು ಈಗ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟೆ, ನಾಳೆ ಬೆಳಗ್ಗೆ ತಲೆನೋವು ಕಡಿಮೆ ಆಗಬೇಕು, ನಾಳೆ ಬೆಳಗ್ಗೆ ನಂಗೆ ಶುಗರ್ ಕಡಿಮೆ ಆಗಬೇಕು, ನಾಳೆ ಬೆಳಗ್ಗೆ ನನಗೆ ಏನು ಪೇಯ್ನ್ ಇದೆ ಅದೆಲ್ಲ ಕ್ಲಿಯರ್ ಆಗಿಬಿಡ್ಬೇಕು. ಈಗ ಯಾರಿಗೂ ಸಮಥಿಂಗು ಬ್ಲಡ್ ಸರ್ಕ್ಯುಲೇಷನ್ಸೇ ಆಗ್ತಿರಲ್ಲ, ಆ ಪಾರ್ಟ್ಸ್ ಬಂದು ಏನಾಗಿರುತ್ತೆ ಅಂತ ಅಂದರೆ, ಅಲ್ಲೇ ಬ್ಲಡ್ಡು ಬ್ಲಾಕ್ ಆಗಿ ಅಲ್ಲಿ ಗ್ಯಾಂಗ್ರೀನ್ಸ್ ಥರ, ಇಲ್ಲ ಅಂತ ಅಂದರೆ ಬ್ಲಡ್ ಶುಗರ್ಗೆ ಸಮಥಿಂಗ್ ಅದಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ ಆಗಿರ್ಬೋದು, ಮತ್ತು ಒಬೆಸಿಟಿ ಆಗಿರ್ಬೋದು, ಇದೆಲ್ಲ ಸ್ಟಾರ್ಟಪ್ ಆಗಿರುತ್ತೆ. ನನಗೆ ಅದು ಗೊತ್ತಿರಲಿಲ್ಲ. ಶೈಲಜಾ ಅವರು ಶೀತಲ್ ಅವ್ರ ಹತ್ರ ನಾನು ಆ್ಯಕ್ಚುಲಿ ಮಾತಾಡೆಲ್ಲ ಆದಮೇಲೆ ನನಗೆ ಅವ್ರು ಒಂದು ಹೇಳಿದ್ರು, ಅಭ್ಯಂಗನ ಮಾಡಿಸಿಮ್ಮ ಅಂತ ಹೇಳಿದರು. ಎಷ್ಟು ಡೇ ಬೇಕು ಮ್ಯಾಮ್ ಅಂತ ಅಂದರೆ 60 days ಬೇಕು ಅಂದರು. ಓಕೆ ಡನ್ ಆಯಿತು, 60 days ಓಕೆ, ಎವ್ರಿ ವೀಕ್ ಒನ್ಸ್ ಅಲ್ವಾ, ಆಯಿತು ಅಂತ ಹೇಳಿ ನಾನು ವೀಕ್ಲಿ ಒನ್ಸು ನಾನು ಅವ್ರ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಆದೆ. ಆ್ಯಕ್ಚುಲಿ ನನಗೆ ಅರ್ಪಿಸ್ ಆದಮೇಲೆ, ಸ್ಕಿನ್ ಪ್ರಾಬ್ಲಮ್ ಆದಮೇಲೆ ಹೇರ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತು. ಹೇರ್ ಫುಲ್ ಶಾರ್ಟ್ಸ್ನ ನಾನು ಹೇರ್ಸ್ನ ಮಾಡಿಸ್ಬಿಟ್ಟೆ. ಆಲ್ರೆಡಿ 2 ಮಕ್ಕಳು ಆಗಿಬಿಟ್ಟಿದ್ರು ನನಗೆ. 23rd ಏಜಿಗೆ ಬರೋ ಅಷ್ಟೊತ್ತಿಗೆ 2 ಮಕ್ಕಳು ಆಗಿಬಿಟ್ಟಿದ್ರು. 19 ಏಜ್ಗೆ ನಮ್ಮದು ಮದುವೆ ಎಲ್ಲ ಆಗಿತ್ತು. ನಾನು 2-3 years ನಾನು ಸಫರ್ ಪಟ್ಟಿದ್ದೀನಿ. ಆ ಸಫರ್ ಪಟ್ಟ ಆದಮೇಲೆ ನನಗೆ ಒಂದು ಅನಿಸಿದ್ದು ಏನಂತ ಅಂದರೆ, ಜನಗಳಿಗೆ ಸಮಥಿಂಗ್ ನಾನೇನೋ ಕೊಡಬೇಕು.
ನಾನು ಆ್ಯಕ್ಚುಲಿ ನನ್ನ ಅಜ್ಜಿ ತೀರೋದ್ರು, ನಾನೊಂದು ಹಾಸ್ಪಿಟಲ್ಗೆ ಹೋದೆ. ಎಷ್ಟು ಜನ ನರಳಾಡ್ತಾ ಇದ್ರು ಅಂತ ಅಂದರೆ ನೋಡೋಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಎದ್ದರೆ 10 ಮಾತ್ರೆ, ನೈಟ್ ಆದರೆ 10 ಮಾತ್ರೆ, ಮಾರ್ನಿಂಗೂ ಸಹ ಅವ್ರ ರೊಟೀನಲ್ಲಿ ಹೇಗಿರುತ್ತೆ ಅಂತಂದರೆ ಆ ಸಿರಪ್ ತೊಗೋಬೇಕು, ಈ ಸಿರಪ್ ತೊಗೋಬೇಕು, ಈ ಥರ ತುಂಬ ಜನ ಮೂಢನಂಬಿಕೆಗೊಳಗೋಗಿ ಡಾಕ್ಟರ್ಸ್ದು ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಬಾಡಿ ಹಾಳು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನಾನು ಒಂದು ಸಜೆಷನ್ ಮಾಡಿಕೊಂಡೆ ಅಂತ ಅಂದರೆ, ಫಸ್ಟು ನಾನು ನನಗೆ ರೆಡಿ ಆಗಬೇಕು. ಈಗ ನನಗೇನು ಪ್ರಾಬ್ಲಮ್ ಇದೆ, ನನ್ನ ಸ್ಕಿನ್ ರೆಡಿ ಆಗಬೇಕು. ನಾನು ಮೊದಲು ಹೇಗಿದ್ದೆ ಆಶಾ, ನಾನು ಅದೇ ಆಶಾ ನೆಕ್ಸ್ಟ್ ಬರಬೇಕು. ನನ್ನ ಮಗಳು ಹೇಗಿದ್ಲು, ಆ್ಯಕ್ಚುಲಿ ತುಂಬ ಅವಳು ಸ್ವಲ್ಪ ಹೆಣ್ಗೆಂಪಿದ್ಲು, ತುಂಬ ಅವಳಿಗೆ ಮುಖದಲ್ಲೆಲ್ಲ ತುಂಬ ಹೇರ್ಸ್ ಇತ್ತು, ಆಮೇಲೆ ತುಂಬ ಬ್ಲ್ಯಾಕಿಶ್ ಇದ್ಲು. ಅವಳು ಆ್ಯಕ್ಚುಲಿ ನಾನು ವೈಟ್ ಮಾಡೋದು ಹೇಗೆ, ಮತ್ತು ಅವಳು ಹೇರ್ಸ್ ಪ್ರಾಬ್ಲಮ್. ಈಗ ಆಲ್ರೆಡಿ ಮಕ್ಳುಗಳು ನೀವು ನೋಡ್ತಾ ಇದ್ದೀರಾ, ಎಲ್ಲ ಮಕ್ಳುಗಳಿಗೆ ಮೊಬೈಲ್ ಹಿಡ್ದು ಕಣ್ಣೆಲ್ಲ ಆ್ಯಕ್ಚುಲಿ ತುಂಬ ಇದಾಗಿರುತ್ತೆ. ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ತಾಯಂದಿರಿಗೆ ಮೇನ್ ಗೊತ್ತಾಗುತ್ತೆ, ಮಕ್ಳುಗಳ ಮೊಬೈಲ್ನ ನಿಲ್ಸೋದಕ್ಕಾಗೋದಿಲ್ಲ. ಅದೇ ನೀವು ಆಮೇಲೆ ನೈಟ್ ಹೊತ್ತಾದರೆ 30 ಏಜ್ ದಾಟ್ತು ಅಂದ ತಕ್ಷಣನೇ ನಿದ್ದೆ ಬರಲ್ಲ ನೈಟು. ಅದ್ರ ಪ್ರಾಬ್ಲಮ್, ಇದ್ರ ಪ್ರಾಬ್ಲಮ್, ಏನೋ EMI ಪ್ರಾಬ್ಲಮ್ ಆಗಿರ್ಬೋದು, ಸಮಥಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಇನ್ನೊಂದೇನೋ ಇಶ್ಯೂಸ್ ಪ್ರಾಬ್ಲಮ್ಮು. ಆ ಪ್ರಾಬ್ಲಮ್ಸಿಂದ ನಮಗೆ ನಿದ್ದೆನೇ ಬರಲ್ಲ. ಹೆಣ್ಮಕ್ಳಿಗೆ ಅದೆಲ್ಲ ಗೊತ್ತೇ ಇರಲ್ಲ. ಇಲ್ಲ ಜೆಂಟ್ಸ್ ಏನಾಗಿರ್ಬೋದು, ಹೊರಗಡೆ ದುಡಿಯೋಕ್ಕೆ ಹೋಗ್ತಾರೆ, ಸಮಥಿಂಗ್ ಏನೋ ಇಶ್ಯೂಸ್ ಇರುತ್ತೆ, ಅವ್ರಿಗೂ ಟೆನ್ಷನ್ಸು, ಪ್ರೆಷರ್ ಎಲ್ಲ ಇರುತ್ತೆ. ಅವ್ರುಗಳಿಗೆ ಒಂದೇನಂತಂದರೆ, ಮನೆಗೆ ಬಂದ ತಕ್ಷಣ ಹೆಂಡತಿ ಮಾತು ಕೂಲಾಗಕ್ಕೆ ಸಾಧ್ಯನೇ ಇಲ್ಲ. ಅದು ಆಲ್ರೆಡಿ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಇವ್ರಿಗೆಲ್ಲ ಎಲ್ಲ ಅವ್ರ ಮಾತಿಂದ ಖುಷಿ ಆಗುತ್ತೆ ಅನ್ನೋದಿಲ್ಲ. ನನಗೊಂದು ಥಾಟ್ಸ್ ಬಂದಿದ್ದು ಏನಂತ ಅಂದರೆ, ನಾನು ಯಾವುದೋ ಒಂದು ಪ್ರಾಡಕ್ಟ್ ರೆಡಿ ಮಾಡಬೇಕು. ಆ ಪ್ರಾಡಕ್ಟಿಂದ ಜನಗಳಿಗೆ ಒಳ್ಳೇದಾಗಬೇಕು, ನ್ಯಾಚುರಲ್ ಆಗಿರಬೇಕು, 1% ಕೆಮಿಕಲ್ ಯೂಸ್ ಆಗಿರಬಾರ್ದು. ಅವ್ರಿಗೆ ಎಲ್ಲಿ ಬೇಕಾದ್ರೂ ಲ್ಯಾಬ್ ಟೆಸ್ಟ್ ಮಾಡಿಸ್ಲಿ, ನನ್ನ ಆಯುರ್ವೇದ ನಾನು ಏನು ಹಾಕಿದ್ದೀನಿ ಅನ್ನೋದು ಅವರಿಗೆ ಮುಟ್ಟಬೇಕು. ಆಮೇಲೆ ಎಲ್ಲ 1,000, 2,000, 3,000 ನೀವು ನೋಡಿರ್ಬೋದು, ಆಯುರ್ವೇದ ಆಯಿಲ್, ಮಸಾಜ್ ಆಯಿಲ್ಸ್ಗಳು ಅಭ್ಯಂಗನಕ್ಕೆ ಬಳಸೋದೆಲ್ಲ 500, 1000 ಈ ಥರ ಸಮಥಿಂಗಲ್ಲಿ ಹೊರಗಡೆಯವರು ಬೈ ಮಾಡಿ ತೊಗೊತಾ ಇದ್ದಾರೆ. ಬಟ್ ಜಸ್ಟ್ ನನಗೆ ನನ್ನ ಜನಗಳಿಗೆ, ನಮ್ಮ ಕರ್ನಾಟಕದಲ್ಲಿರೋರಿಗೆ, ಅದರಲ್ಲೂ ಮೈನ್ ನ್ಯಾಚುರಲಾಗಿ ಪ್ರಾಡಕ್ಟ್ನ ಕೊಟ್ಟು, ಆ ಪ್ರಾಡಕ್ಟಿಂದ ಅವ್ರು ಆ್ಯಕ್ಚುಲಿ ಅವರ ಫೇಸ್ ಆಗಿರ್ಬೋದು, ಅವ್ರ ಸ್ಕಿನ್ ರೊಟೀನ್ ಆಗಿರ್ಬೋದು, ಆಮೇಲೆ ಅವ್ರ ಬಾಡಿ ಆಗಿರ್ಬೋದು, ಮತ್ತು ಏನು ತಲೆಯಿಂದ ಕಾಲವರೆಗೂ ಆರೋಗ್ಯ ಇದೆ, ಆ ಆರೋಗ್ಯನ ನಾನು ಕೊಡಬೇಕು. ಇಷ್ಟು ನನಗೆ ಒಂದು ಥಾಟ್ಸ್ ಬಂದು, ಆ ಥಾಟ್ಸಿಂದ ನನ್ನ ಹಸ್ಬೆಂಡ್ ಕೇಳಿದೆ. ನನ್ನ ಹಸ್ಬೆಂಡ್ ಸ್ವಲ್ಪ ಸಜೆಷನ್ ಕೊಟ್ಟರು. ಅದಾದಮೇಲೆ ಒಂದು 5-6 ಜನ ನಾನು ಡಾಕ್ಟ್ರುಗಳನ್ನ ಕೇಳಿದೆ. ಆ ಡಾಕ್ಟ್ರುಗಳ ಸಜೆಷನ್ ಮೇರೆ ನಾನು ಆ್ಯಕ್ಚುಲಿ ಆಯುರ್ವೇದದಲ್ಲಿ ಯಾವುದು ಆಯಿಲ್ನ ನಾನು ಹಾಕಿದ್ರೆ ಇದಕ್ಕೆ ನಾನು ಒಂದು ಗುಡ್ ಆಯಿಲ್ನ ರೆಡಿ ಮಾಡ್ಬೋದು ಅಂತ ತಿಳ್ಕೊಂಡೆ. ಅದಾದಮೇಲೆ ಒಬ್ಬರು ನವೀನ್ ಅಂತ ಸೈಂಟಿಸ್ಟ್ ಇದ್ದಾರೆ, ಕೇರಳದವರು. ನನಗೆ ಆ್ಯಕ್ಚುಲಿ ವರ್ಷಕ್ಕೆ 2 ಸಲ ಅವ್ರನ್ನ ಮೀಟ್ ಆಗೋದು. ಅವ್ರು ಆ್ಯಕ್ಚುಲಿ ನನಗೆ ಕೆಲವೊಂದು ರೆಸಿಪೀಸ್ಗಳನ್ನ ಕೊಟ್ಟರು. ಆ ಸೈಂಟಿಸ್ಟ್ ಅದ್ರ ಮೇಲೆ ನಾನು ಈ ಪ್ರಾಡಕ್ಟ್ನ ರೆಡಿ ಮಾಡಿದೆ. ಏನಂತಂದರೆ ನನ್ನ ಕಾನ್ಸೆಪ್ಟ್ ಇದ್ದಿದ್ದಿಷ್ಟೇ, 225 ರೂಪೀಸಲ್ಲಿ ಫುಲ್ ಏನು 28 ಥರದ ರೋಗಗಳಿದೆ, ಏನು ಈ ಡಿಸೀಸ್ಗಳಿಗೆ ಪ್ರಾಬ್ಲಮಲ್ಲಿ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾರೋ ಬಂದು ಹೇಳಿದ್ರು ಜ್ಯೂಸ್ ಕುಡಿಬೇಕು, ಆ ಜ್ಯೂಸ್ ಕುಡ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ರದ್ದೆಲ್ಲ ಯಾರು ಕಷ್ಟಪಡ್ತಾ ಇದ್ದಾರೆ ಅವ್ರುಗಳಿಗೆಲ್ಲ ಏನಂದರೆ ಜಸ್ಟ್ ಒಂದು ಆಯಿಲ್, ಈ ಆಯಿಲ್ನ ಹಚ್ಚಿ ಅಭ್ಯಂಗನ ಮಾಡಿಕೊಂಡ್ರೆ ಆಲ್ರೆಡಿ ಪ್ರೂವನ್ ಆಗಿದೆ. ನಿಮಗೂ ಗೊತ್ತು, ಹಿಂದಿನ ಕಾಲದಲ್ಲಿ ಗರಡಿ ಅಂತ ಮಾಡ್ತಿದ್ರು. ಅಲ್ಲಿ ಗರಡಿಲಿ ಕುಸ್ತಿ ಆಡಬೇಕು ಅಂದರೆ ನೀವು ಆಯಿಲ್ನ ಹಾಕೊಂಡೇ ಕುಸ್ತಿ ಆಡ್ತಿದ್ರು. ಯಾಕೆ ಕುಸ್ತಿ ಆಡ್ತಿದ್ರು? ಏನಕ್ಕೆ ಅದು ಆಯಿಲ್ ಹಚ್ಕೊಂಡೇ ಅವ್ರು ಕುಸ್ತಿ ಆಡ್ತಿದ್ರು ಅಂದರೆ, ನಮ್ಮ ದೇಹ ಗಟ್ಟಿ ಆಗಬೇಕು, ನಮ್ಮ ಬಾಡಿ ಏನಿದೆ, ನಮ್ಮ ಮಸಲ್ಸ್ ಇಂಪ್ರೂವ್ಮೆಂಟ್ ಆಗಬೇಕು, ರಕ್ತ ಚೆನ್ನಾಗಿ ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗಬೇಕು, ನಮ್ಮ ಬಾಡಿಗೆ ಇನ್ನೂ ಅಂದ ಕೊಡಬೇಕು. ಅಭ್ಯಂಗನ ಅಂದರೆ ಅಂದದಿಂದ ಅಂಗ ಅಂತ, ಅಂದವಾಗಿ ಅಂಗನ ಇಟ್ಕೋಬೇಕು ಅಂತಂದರೆ ಆಯಿಲ್ ಮೇನ್ ಇಂಪಾರ್ಟೆಂಟು. ಜನಗಳಿಗೆ ನಾನು ಸಿಂಪಲ್ಲಾಗಿ ಒಂದು 100 ರೂಪಾಯಲ್ಲಿ ಆರೋಗ್ಯ ಕೊಡ್ತೀನಿ, ಒಂದು 225 ಆರೋಗ್ಯ ಕೊಡ್ತೀನಿ ಅಂತ ಅಂದರೆ ಜನಗಳು ತೊಗೊಳಕ್ಕೆ ರೆಡಿ ಇರಲ್ಲ. ಅದೇ ಲಕ್ಷ ಸುರಿತೀನಿ ಅಂತಂದರೆ ಎಲ್ಲ ಹಾಸ್ಪಿಟಲಲ್ಲೂ ನಿಂತಿರ್ತಾರೆ ಅಲ್ವಾ. ನಾನು ಹೇಳೋದು, ಒಂದು ಆಯಿಲ್ನ ನೀವು ತೊಗೊಂಡೋಗಿ ಒಂದು ಅಭ್ಯಂಗನ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನೊಂದು ಹೇಳ್ತೀನಿ, ಮೊಳಕೆ ಕಾಳನ್ನ ತಿಂದರೆ ಎಷ್ಟು ಆರೋಗ್ಯ, ಕರೆಕ್ಟಾ? ಮನೇಲಿರೋ ಕಾಳೆ ಅದು, ಮನೇಲಿರೋ ಇದೆ. ಬಟ್ ನನಗೂ ಒಂದು ಆಯುರ್ವೇದಿಕ್ ಆಗಿ ಒಂದು ನ್ಯಾಚುರಲ್ ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ತೀನಿ. ನಾವು ಲಾವಂಚ ಬೇರು ಅಂತ ಇದೆ ಇದರಲ್ಲಿ. ಅಂದ್ರೆ ಇದನ್ನ ಯಾವ ರೀತಿ ಮಾಡ್ತೀನಿ ಅಂತ ಅದನ್ನ ಎಸ್ ಮ್ಯಾಮ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು
ಮತ್ತಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.